ದಾಂಡೇಲಿ ಅಳ್ನಾವರ್ ರೈಲು ಮಾರ್ಗ ಮರುಚಾಲನೆಗೆ ದಾಂಡೇಲಿ ನಗರದ ಅಂಬೇವಾಡಿಯ ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣನವರು ಚಾಲನೆ ನೀಡಿದರು. ಕೋವಿಡ್ ಕಾರಣಾಂತರದಿಂದ 2020ರಲ್ಲಿ ಸ್ಥಗಿತಗೊಂಡಿದ್ದ ರೈಲನ್ನ ಇಂದು ಮರುಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ಯೋಜನೆಗಳು ಪುಸ್ತಕದಲ್ಲಿದ್ದರೆ ಮಾತ್ರ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತಂದು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು. 52,950 ಕೋಟಿ ರೂಪಾಯಿ ಕೆಲಸವನ್ನ ಇಂದು ರೈಲ್ವೆ ಇಲಾಖೆ ಮಾಡುತ್ತಿದೆ. 3,840 ಕಿಲೋಮೀಟರ್ ಹೊಸ ರೈಲ್ವೆ ಯೋಜನೆಗಳು ಇಂದು ಪ್ರಗತಿಯಲ್ಲಿವೆ. ಅಂತಹ ಕೆಲಸವನ್ನ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡುತ್ತಿದ್ದಾರೆ. ಹಿಂದೆ ಇದ್ದ ಸರ್ಕಾರದಲ್ಲಿ ಒಂದು ವರ್ಷದಲ್ಲಿ 200 ಇಲೆಕ್ಟ್ರಿಕ್ ಇಂಜಿನ್ಗಳು ತಯಾರಾಗುತ್ತಿದ್ದವು. ಆದರೆ ಮೋದಿ ಸರ್ಕಾರದಲ್ಲಿ ವರ್ಷಕ್ಕೆ 1,500ಕ್ಕಿಂತ ಹೆಚ್ಚು ಇಲೆಕ್ಟ್ರಿಕ್ ಇಂಜಿನ್ಗಳು ತಯಾರಾಗುತ್ತಿವೆ ಎಂದರು. ದಾಂಡೇಲಿ ಅಳ್ನಾವರ್ ರೈಲು ಪುನರಾರಂಭಕ್ಕೆ ಈ ಭಾಗದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹಾಗೂ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಲವು ಬಾರಿ ನನ್ನ ಗಮನಕ್ಕೆ ತಂದಿದ್ದು, ಇಂದು ದಾಂಡೇಲಿ ಜನರ ಕನಸು ನನಸಾಗಿದೆ. ದಾಂಡೇಲಿಯಿಂದ ಕೇವಲ 10 ರೂಪಾಯಿಯಲ್ಲಿ ನೀವು ಅಳ್ನಾವರಕ್ಕೆ ಹೋಗಬಹುದು. ಇಂದು ರೈಲ್ವೆ ಬಜೆಟ್ ಅನ್ನ ಸಾಮಾನ್ಯ ಬಜೆಟ್ಗೆ ಸೇರ್ಪಡಿಸಿ ರಾಷ್ಟ್ರದ ವಿವಿಧ ಮೂಲೆಗಳಲ್ಲಿ ಇಂದು ರೈಲು ಪ್ರಾರಂಭಿಸಿದ್ದು, ಇದರಿಂದ ಬಡ ಜನರಿಗೆ, ಜನಸಾಮಾನ್ಯರಿಗೆ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದಕ್ಕೆ ಅವಕಾಶವಾಗಿದೆ ಎಂದರು. ಶಾಸಕ ದೇಶಪಾಂಡೆ ಹಾಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮನವಿಯಂತೆ ದಾಂಡೇಲಿಯಿಂದ ಹುಬ್ಬಳ್ಳಿವರೆಗೆ ಈ ರೈಲನ್ನ ಸಂಪರ್ಕ ಕೊಡಲು ಪ್ರಯತ್ನಿಸಬೇಕು ಎಂದು ಅಲ್ಲಿನ ರೈಲ್ವೆ ಅಧಿಕಾರಿಗಳಿಗೆ ಆದೇಶಿಸಿದರು. ಇದನ್ನ ಮಾಡೋದ್ರಿಂದ ಜನಸಾಮಾನ್ಯರಿಗೆ, ಬಡವರಿಗೆ, ಕಡುಬಡವರಿಗೆ, ಧ್ವನಿ ಇಲ್ಲದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಜೀವನದ ಮಟ್ಟವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಅವರು ಬಂದ ತಕ್ಷಣ 2014ರಲ್ಲಿ 11 ವರ್ಷದಲ್ಲಿ ರೈಲ್ವೆ ಇಲಾಖೆಯನ್ನು ಒಟ್ಟಿಗೆ ಸೇರಿಸಿ ನಮ್ಮ ಬಡ್ಜೆಟ್ ಸಾಹೇಬ್ರೆ ಇವತ್ತು 3 ಲಕ್ಷ ಕೋಟಿ ಸರ್, 3 ಲಕ್ಷ ಕೋಟಿ ಎಂದು ಕೂಡ UPA ಗೌರ್ಮೆಂಟಲ್ಲಿ 1 ಲಕ್ಷ 10 ಮೇಲೆ ಹೋಗಿರಲ್ಲ. ಒಂದೊಂದು ಜಿಲ್ಲಾ ಕೇಂದ್ರಗಳಿಗೆ ಒಂದು ಟಾಯ್ಲೆಟ್ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಕೊಡಕ್ಕಾಗ್ತಾ ಇರಲಿಲ್ಲ. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿ, ದಾಂಡೇಲಿ ಅಳ್ನಾವರ್ ರೈಲು ಮಾರ್ಗಕ್ಕೆ ಇತಿಹಾಸವಿದೆ. ಇಂದು ಸಚಿವ ವಿ ಸೋಮಣ್ಣನವರು ಹಸಿರು ನಿಶಾನೆ ನೀಡಿದ್ದಾರೆ. ಬಹಳ ಸಂತೋಷದ ಸಂಗತಿ, ದಾಂಡೇಲಿ ಅಳ್ನಾವರ್ ರೈಲು ನಿರಂತರವಾಗಿ ನಡೆಯುತ್ತದೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ದಾಂಡೇಲಿಯಿಂದ ಹುಬ್ಬಳ್ಳಿಗೆ ಹಾಗೂ ದಾಂಡೇಲಿಯಿಂದ ಬೆಳಗಾವಿಗೆ ಸಂಪರ್ಕವಾಗುವಂತೆ ರೈಲನ್ನ ಬಿಡಬೇಕು ಎಂದು ಮನವಿ ಮಾಡಿದರು. ದಾಂಡೇಲಿಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಬೆಳೆಸಬೇಕೆಂದು ಹೇಳಿದರು. ನಮ್ಮ ಸೋಮಣ್ಣ ಸಾಹೇಬರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನನ್ನ ವಿಶ್ವಾಸ ಇದೆ, ಒಂದೆರಡು ವಿಚಾರ 3 ಸಲಹೆ ಕೊಡ್ತೇನೆ, ಅದು ಅವ್ರು ಇಂಪ್ಲಿಮೆಂಟ್ ಮಾಡಿದರೆ ನಿರಂತರವಾಗಿ ಅಳ್ನಾವರ್ ದಾಂಡೇಲಿ ನಡೀತದೆ, ಅದರಲ್ಲಿ ಯಾವುದೂ ಸಂದೇಹ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಅಳ್ನಾವರ್ ದಾಂಡೇಲಿ ನಡುವಿನ ಡೆಮೋ ರೈಲಿಗೆ ಇಂದು ಸಚಿವರು ಚಾಲನೆ ನೀಡಿದ್ದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಈ ಡೆಮೋ ರೈಲು ಸೇವೆಯಿಂದ ಸ್ಥಳೀಯ ನಾಗರಿಕರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು ಹಾಗೂ ಪ್ರವಾಸಿಗರಿಗೆ ಸುಗಮ, ಸುರಕ್ಷಿತ ಹಾಗೂ ಅಲ್ಪ ವೆಚ್ಚದ ಪ್ರಯಾಣ ಸೌಲಭ್ಯ ಲಭ್ಯವಾಗಲಿದೆ. ಜೊತೆಗೆ ದಾಂಡೇಲಿ ತಾಲೂಕಿನ ಪ್ರವಾಸೋದ್ಯಮಕ್ಕೂ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಇನ್ನಷ್ಟು ಉತ್ತೇಜನ ದೊರೆಯಲಿದೆ ಎಂದರು. ಬಹಳ ಒಳ್ಳೊಳ್ಳೆ ಯೋಜನೆಗಳು ಸಹ ಜಾರಿಗೆ ಬಂದಿದೆ ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರದ ವತಿಯಿಂದ. ಅದನ್ನ ನಮ್ಮ ಜಿಲ್ಲೆಯ ಜನತೆಗೆ, ನಮ್ಮ ರಾಜ್ಯದ ಜನತೆಗೆ ಆ ಯೋಜನೆಯ ಫಲ, ಕೇಂದ್ರ ಸರ್ಕಾರದ ಯೋಜನೆಯ ಫಲ ನಮ್ಮ ಜನಕ್ಕೆ ಅದು ಸಿಗುವಂತೆ ಆಗ್ಬೇಕು. ಹಾಗಾಗಿ ಅದಕ್ಕೆ ರಾಜ್ಯ ಸರ್ಕಾರದ ಸಂಪೂರ್ಣ ಸಹಕಾರ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ಮಾಜಿ ಶಾಸಕರಾದ ಸುನೀಲ್ ಹೆಗಡೆ, ಮಾಜಿ MLC SL ಗೋಟ್ನೇಕರ್, ರೈಲ್ವೆ ವ್ಯವಸ್ಥಾಪಕಿ ಬೇಲಾ ಮೀನಾ, ರೈಲ್ವೆ ಪ್ರಧಾನ ಮುಖ್ಯ ವಾಣಿಜ್ಯ ವ್ಯವಸ್ಥಾಪಕ ಸತ್ಯಪ್ರಕಾಶ್ ಶಾಸ್ತ್ರಿ, ಆಶಾ ಶೆಟ್ಟಿ, ಕೊಂಕಣ್ ರೈಲ್ವೆ ಅಧಿಕಾರಿ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.